ಈ ಕಥೆ ಮಾವಳಿಪುರ ಎನ್ನುವ ಒಂದು ಊರಿನಲ್ಲಿ ವಾಸವಾಗಿರುವ ಒಂದು ಪುಟ್ಟ ಹುಡುಗಿ ಗೀತಾ ಎಂಬ ಹುಡುಗಿಯ ಕಥೆಯಾಗಿದೆ. ಗೀತಾಳ ತಾಯಿಯ ಹೆಸರು ಸುಧಾ ಹಾಗೂ ತಂದೆಯ ಹೆಸರು ರಾಮು. ಹೋಗಿ ಗೀತಾಳನ್ನು ಎಬ್ಬಿಸಿ, ಅವಳು ಎಷ್ಟು ಸಮಯದವರೆಗೂ ಮಲಗಿದ್ದಾಳೆ ನೋಡಿ, ಸೂರ್ಯ ಉದಯಿಸಿದ್ದಾನೆ. ಅವಳು ಮಲದಲ್ಲಿ ಬಿಡು, ಇವತ್ತು ಭಾನುವಾರ, ಅವಳು ಎಷ್ಟು ಸಮಯ ಬೇಕಾದರೂ ಮಲಗಲಿ. ಅಮ್ಮ, ಯಾಕೆ ಬೆಳಗ್ಗೆಯಿಂದ ಅಷ್ಟು ಸಪ್ಪಳ ಮಾಡುತ್ತಿದ್ದೀಯಾ? ನನಗೆ ಮಲಗಲು ಬಿಡು ಅಮ್ಮ. ಹೇಳ್ತಿರೋದು ನೋಡು, ಬೆಳಗ್ಗೆ ಎದ್ದು ಯಾವ ಕೆಲಸನೂ ಮಾಡೋದಿಲ್ಲ. ಅಪ್ಪ ಮಗಳು ವಿಶ್ರಾಂತಿ ತೆಗೆದುಕೊಳ್ತಾರೆ, ನನಗೆ ಯಾವ ವಿಶ್ರಾಂತಿನೂ ಇಲ್ಲ. ನಾನು ಹೀಗೆ ಕೆಲಸ ಮಾಡಿನೇ ಸಾಯೋದು. ಅಮ್ಮ, ಹೀಗೆ ನಾನು ಎದ್ದಿದ್ದೇನೆ ತಾನೆ, ಬಾ, ನಾನು ಈಗ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತೇನೆ. ಇಂದು ಭಾನುವಾರ, ನೀನು ನನಗೆ ಮಲಗಲು ಕೊಡುತ್ತಿಲ್ಲ. ಅದು ಬಿಡು, ನನಗೆ ಏನಾದರೂ ಹಾಕಿ ಕೊಡಮ್ಮ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ನಾನು ಊಟ ಮಾಡಿದ ನಂತರ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತೇನೆ. ಸರಿ, ಈಗ ನೀನು ಹೋಗಿ ಕೈ ತೊಳೆದುಕೊಂಡು ಬಾ. ಇಷ್ಟು ಹೇಳಿ ನನ್ನನ್ನು ನೀವು ಸುಮ್ಮನಾಗಿ ಮಾಡಿಬಿಡುತ್ತೀರಾ. ಅಪ್ಪ ಮಗಳು ಭಾನುವಾರ ಬಂದರೆ ಸಾಕು, ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀರ. ನಾನು ದಿನೇ ಇದೇ ಕೆಲಸ ಮಾಡಲಾಗುತ್ತದೆ, ನನಗೆ ವಿಶ್ರಾಂತಿನೇ ಸಿಗುವುದಿಲ್ಲ. ಬಾಮ, ಊಟ ಹಾಕಿ ಕೊಡು ಬಾ, ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ. ಮೊದಲು ಹೋಗಿ ಕೈ ತೊಳೆದುಕೊಂಡು ಬಾ. ಅಮ್ಮ, ನಾನು ಕೈ ತೊಳೆದುಕೊಂಡು ಬಂದಿದ್ದೇನೆ. ಅಪ್ಪ ಅಮ್ಮ ಹಾಗೂ ಗೀತಾ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಆಗ ರಾಮು ಹೇಳುತ್ತಾನೆ, ಈ ರೀತಿ ಎಲ್ಲರೂ ಕೂತಿ ಊಟ ಮಾಡುವುದರಲ್ಲಿ ಸಂತೋಷವೇ ಬೇರೆ. ನನಗೆ ಇವತ್ತು ಕೆಲಸಕ್ಕೆ ತಡವಾಗಿದೆ, ಆದರೂ ಸಹ ನಾನು ಆರಾಮವಾಗಿ ಊಟ ಮಾಡುತ್ತಿದ್ದೇನೆ. ಈ ರೀತಿ ಗುಂಪಿನಲ್ಲಿ ಊಟ ಮಾಡುವುದೆಂದರೆ ನನಗೆ ತುಂಬ ಇಷ್ಟ. ಹೌದು, ನನಗೂ ಸಹ ಗುಂಪಿನಲ್ಲಿ ಊಟ ಮಾಡುವುದೆಂದರೆ ತುಂಬಾ ಇಷ್ಟ. ಅಪ್ಪ, ನಾನು ಮೀನು ತಿಂದು ತುಂಬಾ ದಿವಸವಾಗಿದೆ. ನೀವು ಕೆಲಸದಿಂದ ಬರಬೇಕಾದ್ರೆ ನನಗೆ ಮೀನು ತಗೊಂಡು ಬಾ, ನನಗೆ ಮೀನು ಅಂದರೆ ತುಂಬಾ ಇಷ್ಟ. ಆಯ್ತು ಮಗಳೇ, ನಾನು ಸಂಜೆ ಬರಬೇಕಾದ್ರೆ ಮೀನನ್ನು ತೆಗೆದುಕೊಂಡು ಬರುತ್ತೇನೆ. ಈಗ ನೀನು ಊಟ ಮಾಡು. ಎಲ್ಲರೂ ಊಟ ಮಾಡಿದ ನಂತರ ರಾಮು ಕೆಲಸಕ್ಕೆ ಹೊರಡುತ್ತಾನೆ. ಮನೆಯಲ್ಲಿ ಅಮ್ಮ ಮಗಳು ಭಾನುವಾರ ಇದ್ದ ಕಾರಣ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತಾರೆ. ಇವತ್ತು ತುಂಬ ತಡವಾಗಿದೆ, ಇನ್ನೂ ನಾನು ಏನಾದರೂ ಲೇಟಾಗಿ ಕೆಲಸಕ್ಕೆ ಹೋದರೆ ಯಜಮಾನರು ನನ್ನನ್ನು ಕೆಲಸಕ್ಕೆ ಕರೆದುಕೊಳ್ಳುವುದಿಲ್ಲ. ಹೀಗೆ ಹೇಳುತ್ತಾ ರಾಮು ಕೆಲಸಕ್ಕೆ ಹೋಗುತ್ತಾನೆ. ಸಂಜೆ ಆಗುತ್ತದೆ. ಸಂಜೆ ಆಗುತ್ತಿದ್ದ ಹಾಗೆ ರಾಮು ಮೊದಲು ಹೇಳಿದ ಹಾಗೆ ಮೀನಿನ ಮಾರುಕಟ್ಟೆಗೆ ಹೋಗಿ ಮೀನನ್ನು ತೆಗೆದುಕೊಂಡು ಬರುತ್ತಾನೆ. ಆಗ ದಾರಿಯಲ್ಲಿ ಅವನ ತಮ್ಮನ ಮಗಳು ಸಿಗುತ್ತಾನೆ. ಚಿಕ್ಕಪ್ಪ ಆರಾಮಾಗಿದ್ದಾರಾ? ಮನೆಯಲ್ಲಿ ತಂಗಿ ಚಿಕ್ಕಮ್ಮ ಎಲ್ಲರೂ ಆರಾಮಾಗಿದ್ದಾರಾ? ಏನ್ ಸಮಾಚಾರ ಚಿಕ್ಕಪ್ಪ? ಏನೂ ಇಲ್ಲ ಮಗನೆ, ನಾವೆಲ್ಲರೂ ಆರಾಮಾಗಿದ್ದೇವೆ. ನೀವು ಹೀಗಿದ್ದೀರಾ? ಎಲ್ಲರೂ ಆರಾಮಾಗಿ ಇದ್ದೀವಿ ಚಿಕ್ಕಪ್ಪ. ರವಿ ಜೊತೆ ಮಾತನಾಡಿದ ನಂತರ ರಾಮು ಮೀನನ್ನು ತೆಗೆದುಕೊಂಡು ಅವರ ಮನೆಗಳಿಗೆ ಹೊರಡುತ್ತಾನೆ. ತೆಗೆದುಕೋ ಸುಧಾ, ತಾಜಾ ಮೀನುಗಳು ತಂದಿದ್ದೇನೆ. ಸರಿಯಾಗಿ ಅಡುಗೆ ಮಾಡು, ಎಲ್ಲರೂ ಸೇರಿ ಮೀನಿನ ಊಟವನ್ನು ಮಾಡೋಣ. ರಾಮು ಸುಧಾಳಿಗೆ ಮೀನನ್ನು ಕೊಟ್ಟಾಗ ಸುಧಾ ಅದನ್ನು ತೆಗೆದುಕೊಂಡು ಮೀನಿನ ಸಾಗು ಹಾಗೂ ಮೀನಿನ ಫ್ರೈಯನ್ನು ಮಾಡುತ್ತಾಳೆ. ಆಗ ಅಲ್ಲಿಗೆ ಸುಧಾಳ ಮಗಳು ಊಟಕ್ಕೆಂದು ಬರುತ್ತಾಳೆ. ಅಮ್ಮ, ಹೊಟ್ಟೆ ಹಸಿದೆ, ಊಟ ಹಾಕಿಕೊಡು. ಇನ್ನ ಎಷ್ಟು ಹೊತ್ತು ಅಮ್ಮ? ಅಡುಗೆ ರೆಡಿಯಾಗಿದೆ, ಈಗ ನೀನು ಮೊದಲು ಹೋಗಿ ಕೈ ತೊಳೆದುಕೊಂಡು ಬಾ. ಆಯ್ತು ಅಮ್ಮ, ನಾನು ಈಗಲೇ ಹೋಗಿ ಕೈ ತೊಳೆದುಕೊಂಡು ಬರುತ್ತೇನೆ. ಹೋಗಲಿ ಬಿಡಿ ಸುಧಾ, ಅವಳು ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಯಾಕೆ ನೀನು ಇಷ್ಟು ಬಯುತ್ತೀಯಾ? ಈ ತರ ಹೇಳಿನೇ ನೀವು ಅವಳನ್ನು ಮೇಲೆ ಕೂರಿಸಿದ್ದೀರಾ. ಈಗ ನಾನು ಬಂದೆ ಅಮ್ಮ, ನನಗೆ ಹೊಟ್ಟೆ ಹಸಿದಿದೆ, ನನಗೆ ಮೊದಲು ಊಟ ಹಾಕಿ ಕೊಡಿ. ಈಗ ಹೊಟ್ಟೆ ತುಂಬ ತಿನ್ನು, ನಿನ್ನ ಇಷ್ಟದಂತೆ ನಾನು ಮೀನಿನ ಸಾರನ್ನು ಮಾಡಿದ್ದೇನೆ. ಏನ್ ಸುಧಾ, ಕೆಲವೊಮ್ಮೆ ನೀನೇ ಅವಳನ್ನು ಬೈತ್ಯಾ, ಬೇಸರ ಪಡಿಸ್ತೀಯಾ? ನೀನೇ ಅವಳನ್ನು ಈಗ ಅವಳಂತಿದ್ಯಾ, ಖುಷಿ ಪಡಿಸ್ತಿದ್ಯಾ? ಹೌದು ರೀ, ನಾನು ಅವಳನ್ನು ಈಗಿನಿಂದಲೇ ತಯಾರು ಮಾಡಬೇಕು. ಎಲ್ಲ ಸಮಯದಲ್ಲೂ ನಾನು ಅವಳ ಜೊತೆಯಲ್ಲಿ ಇರುವುದಕ್ಕಾಗುವುದಿಲ್ಲ. ಅವಳು ಈ ಸಮಾಜದಲ್ಲಿ ಎಲ್ಲರ ಜೊತೆ ಖುಷಿಯಾಗಿರಬೇಕು. ಅದನ್ನು ನಾನು ಈಗಿನಿಂದಲೇ ಅವಳಿಗೆ ಕಲಿಸ್ತಾ ಇದ್ದೀನಿ. ಹೀಗೆ ಎಲ್ಲರೂ ಮಾತನಾಡುತ್ತಾ ಊಟ ಮಾಡಿದ ಮಲಗುತ್ತಾರೆ. ಬೆಳಿಗ್ಗೆ ಎದ್ದು ರಾಮು ಸುಧಾಳನ್ನು ನೋಡಿ, ಸುಧಾ, ನೀನು ಯಾಕೆ ಇಂದು ಎದ್ದಿಲ್ಲ? ನಿನ್ಗೆ ಆರಾಮಿದೆ ಅಲ್ವಾ? ರಾಮು ಎಷ್ಟು ಹೊತ್ತು ಕೂಡ ಸುಧಾಳನ್ನು ಕೂಗಿದರೂ ಸಹ ಸುಧಾ ಎದ್ದೇಳಲಿಲ್ಲ. ಇದನ್ನು ನೋಡಿದ ರಾಮುಗೆ ತುಂಬಾ ಭಯವಾಗಿತ್ತು. ಇದನ್ನು ನೋಡಿ
ರಾಮು ಪಕ್ಕದ ಮನೆಯ ಅಜ್ಜನನ್ನು ಕರೆದುಕೊಂಡು ಬರುತ್ತಾನೆ. ರಾಮು, ಈಗ ನಾನು ಹೇಗೆ ಹೇಳಬೇಕೆಂದು ನನಗೆ ತಿಳಿತಾ ಇಲ್ಲ. ಸುಧಾ ಈಗಾಗಲೇ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾಳೆ. ಈಗ ನಾವು ಅಂತಿಮ ಸಂಸ್ಕಾರವನ್ನು ಮಾಡಬೇಕು. ದೇಹವನ್ನು ಈ ರೀತಿ ಮನೆಯಲ್ಲಿ ಹಿಡಿಕೊಳ್ಳುವುದು ಅಶುಭ. ಅಜ್ಜನ ಮಾತನ್ನು ಕೇಳಿದ ಗೀತಾ ತುಂಬಾನೇ ಅಳುತ್ತಾಳೆ. ಹೇಗೆ ಒಂದೆರಡು ದಿವಸಗಳು ಕಳೆದು ಹೋಗುತ್ತವೆ. ಆದರೆ ಗೀತಾ ಯಾರ ಜೊತೆಗೂ ಮಾತನಾಡುತ್ತಿರಲಿಲ್ಲ. ಒಬ್ಬಳೇ ಒಂಟಿಯಾಗಿ ಇರುತ್ತಿದ್ದಳು. ಮಗಳೇ, ಹೇಳು, ಊಟ ಮಾಡು ಬಾ. ಎಷ್ಟು ದಿನ ಅಂತ ಹೀಗೆ ಕುಳಿತಿರ್ತೀಯ? ಅಪ್ಪ, ಅಮ್ಮನಿಗೆ ಏನಾಗಿತ್ತು? ಅವತ್ತು ರಾತ್ರಿ ಅಮ್ಮ ಖುಷಿ ಖುಷಿಯಿಂದ ನನಗೆ ಮೀನಿನ ಸಾಂಬಾರನ್ನು ಮಾಡಿಕೊಟ್ಟಿದ್ದಳು. ನಾವು ತಿಂದು ಮಲಗಿದ್ದೆವು. ಆದರೆ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಅಮ್ಮ ಇರಲಿಲ್ಲ. ಅಪ್ಪ, ಏನಾಗಿತ್ತು ಅಮ್ಮನಿಗೆ? ನನಗೂ ಗೊತ್ತಿಲ್ಲ ಮಗಳೇ, ನಿಮ್ಮಮ್ಮನಿಗೆ ಏನಾಗಿತ್ತು ಅಂತ. ನಿಮ್ಮಮ್ಮ ಹೋಗಿದ ನಂತರ ನನಗೂ ಕೂಡ ತುಂಬಾನೇ ಬೇಸರವಾಗುತ್ತಿದೆ. ಸರಿ ಬಾ ಅಪ್ಪ, ನೀನು ಕುಳಿತುಕೋ. ಇಬ್ಬರು ಸೇರಿ ಊಟ ಮಾಡೋಣ. ರಾಮು ಹಾಗೂ ಅವಳ ಮಗಳು ಗೀತಾ ಊಟ ಮಾಡಿದ ನಂತರ ಅವರು ಮಲಗಿರುತ್ತಾರೆ. ಬೆಳಿಗ್ಗೆ ಆಗುತ್ತದೆ. ರಾಮು ಅಡಿಗೆ ಮಾಡುತ್ತಿರುತ್ತಾನೆ. ಆಗ ಅವರಿಬ್ಬರು ತುಂಬಾ ದುಃಖದಲ್ಲಿ ಇರುತ್ತಾರೆ. ನಮಸ್ಕಾರ, ನನ್ನ ಹೆಸರು ಸೀತಾ. ನಾನು ಪಕ್ಕದ ಹಳ್ಳಿಯಿಂದ ಬಂದಿದ್ದೇನೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ನಾನು ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಕೊಟ್ಟಿದ್ದೇನೆ. ನಿಮ್ಮ ಒಬ್ಬಳು ಮಗಳಿದ್ದಾಳೆ. ಅವಳೆ ಹೆಣ್ಣು ಮಗಳು. ಅವಳನ್ನು ನಿಮ್ಮ ಕೈ ನೋಡಿಕೊಳ್ಳುವುದು ಆಗುವುದಿಲ್ಲ. ನನಗೂ ಸಹ ಹಿಂದೆ ಮುಂದೆ ಯಾರೂ ಇಲ್ಲ, ಹಾಗೂ ಮದುವೆ ಆಗಿಲ್ಲ. ನಾನು ನಿಮ್ಮನ್ನು ಮದುವೆ ಆಗಲು ಇಚ್ಛಿಸುತ್ತೇನೆ. ಅಯ್ಯೋ ಬೇಡ ಬೇಡ, ನನಗೆ ಇನ್ನೊಂದು ಮದುವೆ ಬೇಡ. ಊರಿನ ಜನ ಏನಂದುಕೊಳ್ಳುತ್ತಾರೆ? ನನಗೆ ಇನ್ನೊಂದು ಮದುವೆ ಬೇಡ. ನಾನು ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇಷ್ಟು ಹೇಳಿದ ನಂತರ ಸೀತಾ ಮನೆಯಿಂದ ಹೊರಡುತ್ತಾಳೆ. ಆಗ ಮನೆಯಲ್ಲಿ ಗೀತಾ ಒಬ್ಬರೇ ಹುಂಚೆಯಾಗಿ ಕುಳಿತಿರುತ್ತಾಳೆ. ಗೀತಾ ಮಗಳೇ, ಹೋಗಿ ಹೊರಗಡೆ ಹಾಡಿಕೊಂಡು ಬಾ. ಎಷ್ಟು ದಿನ ಅಂತ ಹೀಗೆ ಕೊರಗುತ್ತಿರುತ್ತೀಯಾ? ಬೇಡ ಅಪ್ಪ, ನಾನು ಹೊರಗೆ ಹೋಗುವುದಿಲ್ಲ. ನನಗೆ ಹೊರಗೆ ಹೋಗಿ ಹಾಡಲು ಮನಸ್ಸಿಲ್ಲ. ಹೀಗೆ ಕೆಲವು ದಿನಗಳು ಕಳೆಯುತ್ತಿರುತ್ತವೆ. ಗೀತಾ ಅವಳ ತಾಯಿಯನ್ನು ನೆನೆಸಿಕೊಂಡು ನರಳುತ್ತಿರುವುದನ್ನು ನೋಡಿ ರಾಮು ತುಂಬಾ ಬೇಸರಗೊಳ್ಳುತ್ತಾನೆ. ಅವತ್ತು ನೀವು ಹೇಳಿರುವುದು ನನ್ನ ಒಳ್ಳೆಯದಕ್ಕೆ. ಅವತ್ತು ನಾನು ನಿಮ್ಮ ಮಾತನ್ನು ಕೇಳಬೇಕಿತ್ತು. ನನ್ನ ಮಗಳು ಅವಳ ತಾಯಿಯನ್ನು ನೆನೆಸಿಕೊಂಡು ದಿನೇ ದಿನೇ ನರಳುತ್ತಿದ್ದಾಳೆ. ಈಗ ನಾನು ನಿಮ್ಮನ್ನು ಮದುವೆಯಾಗಬೇಕೆಂದು ಇಚ್ಛಿಸಿದ್ದೇನೆ. ರಾಜೇಶ್ ಸೀತಾಳಂತೆ ಅವಳನ್ನು ಇನ್ನೊಂದು ಮದುವೆ ಮಾಡಿಕೊಳ್ಳುತ್ತಾನೆ. ಮದುವೆ ಆದ ನಂತರ ಒಂದೆರಡು ತಿಂಗಳು ಹಾಗೆ ಚೆನ್ನಾಗಿ ನಡೆದಿರುತ್ತದೆ. ಒಂದೆರಡು ತಿಂಗಳು ಆಗಿದ ನಂತರ ರಾಮು ಕೆಲಸಕ್ಕೆ ಹೋಗಿರುತ್ತಾನೆ. ಓಹೋ, ಮಹಾರಾಣಿ ಕುಂತಿರೋದ್ ನೋಡು. ಈಗ ನಿಮ್ಮಪ್ಪ ಕೆಲಸಕ್ಕೆ ಹೋಗಿದ್ದ. ಈಗ ನನ್ನ ಕೆಲಸ ಮುಗಿಯಿತು. ಈಗ ನೀನು ಎಲ್ಲ ಕೆಲಸವನ್ನು ಮಾಡು, ಇಲ್ಲದಿದ್ದರೆ ನಿನಗೆ ಊಟವನ್ನು ಕೊಡುವುದಿಲ್ಲ. ಚಿಕ್ಕಮ್ಮ, ಇವತ್ತು ನನಗೆ ತುಂಬಾ ಆಯಾಸವಾಗಿದೆ. ಇವತ್ತೊಂದಿನ ನೀವು ಎಲ್ಲ ಕೆಲಸವನ್ನು ಮಾಡಿ. ನಾಳೆಯಿಂದ ನಾನು ಎಲ್ಲ ಕೆಲಸವನ್ನು ಮಾಡುತ್ತೇನೆ. ಗೀತಾ ಅವಳನ್ನು ಎಷ್ಟೇ ಕೇಳಿಕೊಂಡರೂ ಸಹ ಗೀತಾಳಿಗೆ ಅವಳು ಕೆಲಸಕ್ಕೆ ಹಚ್ಚಿಬಿಡುತ್ತಾಳೆ. ಗೀತಾಳಿಗೆ ಎಷ್ಟು ಸುಸ್ತಾದರೂ ಸಹ ಅವಳು ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಆಗ ರಾಮು ಬರುವ ಸಮಯವಾಗಿರುತ್ತದೆ. ಅಯ್ಯೋ ಗೀತಾ, ನಾನು ಎಷ್ಟು ಸಲ ಹೇಳಿದ್ದೀನಿ, ನಾನು ಮನೆಯಲ್ಲಿ ಆರಾಮಾಗಿ ಕೆಲಸ ಮಾಡುತ್ತೇನೆ, ನೀನು ಅಭ್ಯಾಸವನ್ನು ಮಾಡಿಕೋ ಎಂದು ಎಷ್ಟು ಸಲ ಹೇಳಿದ್ದೇನೆ. ಓಹೋ, ಏನ್ ಸಮಾಚಾರ ತಾಯಿ ಮಗಳು? ಏನೋ ಮೀಟಿಂಗ್ ಮಾಡೋ ಥರ ಇದೆ. ನೋಡ್ರಿ, ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಎಲ್ಲ ಕೆಲಸವನ್ನು ಅವಳೇ ಮಾಡ್ತೀನಿ ಅನ್ನುತ್ತಾಳೆ. ನನಗೆ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಹೀಗೆ ದಿನೇ ದಿನೇ ಹೀಗೆ ಇರುತ್ತದೆ. ಮಾರದಿನ ರಾಮು ಕೆಲಸಕ್ಕೆ ಹೊರಡುತ್ತಾನೆ. ಹೊಯ್, ಏನ್ ಮಾಡ್ತಾ ಇದೀಯಾ? ನನಗೆ ಹೊಟ್ಟೆ ಹಸುವಾಗ್ತಿದೆ, ನನಗೆ ಊಟ ಹಾಕಿಕೊಂಡು ತಗೊಂಡ್ ಬಾ. ಚಿಕ್ಕಮ್ಮ, ನಾನು ಓದಿಕೊಳ್ಳುತ್ತಿದ್ದೆ, ಆದ್ದರಿಂದ ಬರುವುದು ಲೇಟ್ ಆಯಿತು. ಅವಳ ಮಾತನ್ನು ಕೇಳಿದ ಸೀತಾಳಿಗೆ ತುಂಬಾ ಬೇಸರವಾಗುತ್ತದೆ. ಯಾವಾಗ ರಾಮು ಬರುವ ಸಮಯವಾಗುತ್ತದೋ ಆವಾಗ ಅವಳು ಮನೆ ಕೆಲಸವನ್ನು ಮಾಡಿಕೊಳ್ಳುತ್ತಿರುತ್ತಾಳೆ. ಒಂದು ದಿನ ಗೀತಾ ಮನೆ ಕೆಲಸವನ್ನು ಮಾಡದ ಕಾರಣ ಅವಳ ಮನೆ ತಾಯಿ ಅವಳಿಗೆ ಹೊಡೆಯಲು ಬರುತ್ತಾಳೆ. ಆದರೆ ಗೀತಾ ಅವಳಿಗೇನೆ ಉಲ್ಟಾ ಹೊಡೆಯುತ್ತಿರುತ್ತಾಳೆ. ಅಯ್ಯೋ ಕಾಪಾಡಿ ಕಾಪಾಡಿ, ಇವಳ ಮೈಯಲ್ಲಿ ಯಾವುದೋ ಒಂದು ದೆವ್ವದ ಪಿಶಾಚಿ ಅಡಗಿಕೊಂಡಿದೆ, ಇವಳು ನನ್ನನ್ನು ಹೊಡೆಯುತ್ತಿದ್ದಾಳೆ. ನಂತರ ಗೀತಾ ಹೋಗಿ ಒಂದು ರೂಮಿನಲ್ಲಿ ಕುಳಿತುಕೊಂಡಿರುತ್ತಾಳೆ. ಗೀತಾಳಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಏನೂ ಸಹ ತಿಳಿದಿರುವುದಿಲ್ಲ. ಆದರೆ ಇಲ್ಲಿ ಚಿಕ್ಕಮ್ಮನಿಗೆ ತುಂಬ ಕೋಪ ಬಂದಿರುತ್ತೆ. ಇವಳಿಗೆ ತುಂಬ ಕೊಂಬು ಬಂದಿದೆ, ನಾನು ಹಾಕಿರುವ ಅನ್ನ ತಿಂದು ನನಗೆ ಹೊಳೆಯುತ್ತಾಳೆ. ಇವಳಿಗೆ ನಾನು ಈಗ ಸರಿಯಾದ ಪಾಠವನ್ನು ಕಲಿಸುತ್ತೇನೆ.
ಅವಳು ಒಂದು ಕೋಲನ್ನು ತಗೊಂಡು ಹೊಡೆಯಕ್ಕೆ ಹೋಗುವಾಗ ಇದ್ದಕ್ಕಿದ್ದಂತೆ ಒಂದು ಆತ್ಮ ಮೇಲೆ ಬರುತ್ತದೆ. ಆ ಆತ್ಮವು ಕೋಲನ್ನು ಹಿಡಿದುಕೊಂಡು ಅವಳಿಗೆ ಚೆನ್ನಾಗಿ ಹೊಡೆಯುತ್ತಿರುತ್ತದೆ. ನಂತರ ಅವಳು ಎದ್ದು ನಿಂತು ನೋಡಿದಾಗ ಅವಳ ಮುಂದೆ ಒಂದು ಆತ್ಮ ನಿಂತಿರುತ್ತದೆ. ಯಾರು ನೀನು? ನನಗೆ ಹೇಗೆ ಹೊಡೆಯುತ್ತಿದ್ದೀಯಾ? ಇವಳು ನನ್ನ ಮಗಳು. ಅವಳಿಗೆ ಬುದ್ಧಿ ಇದೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತ. ನೀನು ಅವಳಿಗೆ ಹೇಳಿದರೆ ಅವಳು ಚೆನ್ನಾಗಿ ಕೆಲಸ ಮಾಡುತ್ತಾಳೆ. ಅದನ್ನು ಬಿಟ್ಟು ನೀನು ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದ್ಯಾ. ಅದನ್ನು ನೋಡಿಕೊಂಡು ನಾನು ಹೇಗೆ ಸಹಿಸ್ಕೊಂಡಿರಲಿ? ಅಮ್ಮ ಅಮ್ಮ, ನನ್ನನ್ನು ಬಿಟ್ಟು ನೀನು ಎಲ್ಲಿ ಹೋಗಿದ್ದೆ? ನಾನು ನೆನಪಿಗೆ ಬರಲಿಲ್ಲವೇ ಕೂಡ ಒಂದು ದಿನ ಕೂಡ. ನೀನು ನನ್ನನ್ನು ನೋಡಲು ಬರಲಿಲ್ಲ ಒಂದು ದಿನ ಕೂಡ. ನೀನು ನನ್ನನ್ನು ಮತ್ತು ನಿನ್ನ ಅಪ್ಪನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಅಮ್ಮ. ಪ್ರಿಯಾ ಮತ್ತು ಅವಳ ತಾಯಿಯನ್ನು ನೋಡಿದ ಮಲತಾಯಿಗೆ ತುಂಬ ಕರುಣೆ ಬರುತ್ತದೆ. ಆಗ ಅವಳು ಹೇಳುತ್ತಾಳೆ, ನನ್ನನ್ನು ಕ್ಷಮಿಸಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ಇನ್ನು ಮುಂದೆ ನಾನು ಈ ರೀತಿ ಮಾಡುವುದಿಲ್ಲ. ಗೀತಾಳನ್ನು ನಾನು ನನ್ನ ಸ್ವಂತ ಮಗಳಿನಂತೆ ನೋಡಿಕೊಳ್ಳುತ್ತೇನೆ. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ. ನಾನಿನ್ನು ಹೊರಡುತ್ತೇನೆ. ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ಬಹಳ ತೊಂದರೆಯಾಗುತ್ತದೆ ಎಂದು ಹೇಳಿ ಸುಧಾ ಅಲ್ಲಿಂದ ಮಾಯವಾಗುತ್ತಾಳೆ. ಗೀತಾಳನ್ನು ಅಂದಿನಿಂದ ಸೀತಾ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಸ್ವಂತ ಮಗಳಂತೆ ಪ್ರೀತಿ ತೋರಿಸುತ್ತಾಳೆ.